ದೆಹಲಿಯಲ್ಲಿ ಒತ್ತಡ ಹೇರಿರುವ ಡಿಕೆಶಿ ಪ್ಲಾನ್ ವರ್ಕ್ ಆಗುತ್ತಾ? ಹಾಗಾದ್ರೆ ಸದ್ಯಕ್ಕೆ ದೆಹಲಿಯಲ್ಲೇ ಠಿಕಾಣಿಯನ್ನ ಹೂಡಿದ್ರು, ಸದ್ಯಕ್ಕೆ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಇನ್ನು ದೆಹಲಿಯಲ್ಲಿ ಹೇರಿದಂತಹ ಒತ್ತಡ ಜೊತೆಗೆ ಡಿಕೆಶಿ ಪ್ಲಾನ್ ವರ್ಕ್ ಆಗುತ್ತಾ? ಡಿಕೆಶಿ ದೆಹಲಿ ಟೂರ್ ಬೆನ್ನಲ್ಲೇ ಸಿದ್ದು ಆಪ್ತರು ಸಭೆ ನಡೆಸಿದ್ಯಾಕೆ? ಹಾಗಾದ್ರೆ ಡಿಕೆಶಿಗೆ ಬ್ರೇಕ್ ಹಾಕಲು ಪರಮೇಶ್ವರ್ ಹೆಸರು ಬಳಸ್ತಾರಾ ಸಿಎಂ? ಫ್ರೀಡಂ ಟಿವಿಯಲ್ಲಿ ಸಿಎಂ ಕುರ್ಚಿ ಕಿತ್ತಾಟದ ಇನ್ಸೈಡ್ ಸ್ಟೋರಿ. ದೆಹಲಿಯಲ್ಲಿ ಒತ್ತಡ ಹೇರಿರುವ ಡಿಕೆಶಿ ಪ್ಲಾನ್ ವರ್ಕ್ ಆಗುತ್ತಾ? ಇನ್ನು ಕಾಂಗ್ರೆಸ್ ಕಿತ್ತಾಟಕ್ಕೆ ವರಿಷ್ಠರು ಮೇ 10ಕ್ಕೆ ಫುಲ್ ಸ್ಟಾಪ್ ಇಡ್ತಾರಾ ಅಂತ ನೋಡ್ಬೇಕಾಗತ್ತೆ. ಮುಖ್ಯವಾಗಿ ಒಂದು ಕುರ್ಚಿ ಕಿತ್ತಾಟ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ, ಜೊತೆಗೆ ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಹಾಗಾಗಿ ಈಗಲಾದ್ರೂ ಹೈಕಮಾಂಡ್ ಎಚ್ಚೆತ್ಕೊಂಡು ಈ ಒಂದು ವಿಚಾರಕ್ಕೆ ಬ್ರೇಕ್ ಹಾಕುತ್ತಾ? ದೆಹಲಿಯಲ್ಲಿ ಬಿಡು ಬಿಟ್ಟಿದ್ರು ಡಿಕೆ ಶಿವಕುಮಾರ್ ಅವರು, ಜೊತೆಗೆ ಡಿಕೆ ಸುರೇಶ್ ಅವರು ದೆಹಲಿ ಯಾತ್ರೆನ ಕೈಗೊಂಡಿದ್ರು, ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಭೇಟಿ ಮಾಡಿದ್ರು. ಭೇಟಿ ಮಾಡಿ ಸುಮಾರು 1 ಗಂಟೆಗಳ ಕಾಲ ಹೆಚ್ಚು ಕಾಲ ಚರ್ಚೆ ಕೂಡ ನಡೆಸಿದ್ರು. ಅದಾದ ನಂತರ ಬೆಂಗಳೂರಿಗೆ ವಾಪಸ್ ಕೂಡ ಬಂದಿದ್ದಾರೆ. ಆದರೆ ದೆಹಲಿಯಲ್ಲಿ ಹೈಕಮಾಂಡ್ ಮೇಲೆ ಒತ್ತಡ ಹೇರಿದ್ರಲ್ಲ, ಆ ಒಂದು ವಿಚಾರ ಈಗ ಸದ್ಯಕ್ಕೆ ವರ್ಕೌಟ್ ಆಗತ್ತಾ? ಹಾಗಾದ್ರೆ ಜೊತೆಗೆ ಕೆಲವೊಂದಿಷ್ಟು ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ರೆ, ಇವತ್ತು ಕುರ್ಚಿಯನ್ನ ತಮ್ಮದಾಗಿಸಿಕೊಳ್ಳಲು ನಾನಾ ರೀತಿಯ ಕಸರತ್ ಕೂಡ ಮಾಡ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಜೊತೆಗೆ ಈಗಲಾದರೂ ಹೈಕಮಾಂಡ್ ಎಚ್ಚೆತ್ಕೊಂಡು ಈ ಒಂದು ವಿಚಾರಕ್ಕೆ ಸೂಕ್ತ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಕಾಂಗ್ರೆಸ್ನಲ್ಲಿ ಶುರುವಾಯಿತು ಸಿಎಂ ಸ್ಥಾನಕ್ಕೆ ಜಂಗಿ ಕುಸ್ತಿ. ಎಸಿಸಿ ಅಧ್ಯಕ್ಷ ಖರ್ಗೆ ಭೇಟಿಯಾಗಿ ಒತ್ತಡ ಹೇರಿರುವ ಡಿಕೆಶಿ. ಆದ್ರೆ ರಾಹುಲ್ ವೇಣು ಭೇಟಿ ಸಾಧ್ಯವಾಗದೆ ಡಿಕೆಶಿ ವಾಪಸ್. ಡಿಕೆಶಿ ಅವಕಾಶ ಮಿಸ್ ಮಾಡಿಸಲು ಸಿಎಂ ಆಪ್ತರ ಸಭೆ. ಸರಣಿ ಸಭೆ ನಡೆಸಿದ ಸತೀಶ್ ಜಾರಕಿಹೊಳಿ, ಎಚ್ಸಿ ಮಹದೇವಪ್ಪ, ಪರಮೇಶ್ವರ್, ದಿನೇಶ್ ಗುಂಡೂರಾವ್, ಭೈರತಿ ಸುರೇಶ್, ರಾಜಣ್ಣ. ಡಿಕೆಶಿ ದೆಹಲಿಗೆ ತೆರಳಿದ ಬಳಿಕ ಸಭೆ ಕೂಡ ಮಾಡಿದ್ದಾರೆ. ಅದು ಕೂಡ 4 ಸಭೆಗಳನ್ನ ಮಾಡಿದ್ದಾರೆ ಸಿಎಂ ಬಣದವರು. ಹಾಗಾಗಿ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಈ ಒಂದು ಸಭೆಯಲ್ಲಿ ಏನೆಲ್ಲ ನಿರ್ಧಾರಗಳನ್ನ ತೆಗೆದುಕೊಂಡಿದ್ದಾರೆ, ಜೊತೆಗೆ ಈ ಒಂದು ಸಿಎಂ ಕುರ್ಚಿ ಸಿದ್ದರಾಮಯ್ಯ ಅವರ ಬಳಿಯೇ ಉಳಿಬೇಕು ಅಂದ್ರೆ ಏನ್ ಮಾಡಬೇಕು, ಈ ಒಂದು ನಾಯಕತ್ವ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಾಗ ನಮ್ಮ ನಡೆ ಯಾವ ರೀತಿ ಇರಬೇಕು, ಅದೆಲ್ಲದರ ಬಗ್ಗೆ ಕೂಡ ಸದ್ಯಕ್ಕೆ ಚರ್ಚೆ ಕೂಡ ಮಾಡಿದ್ದಾರೆ. ಸದ್ಯಕ್ಕೆ ಒಂದು ಸಿಎಂ ಸ್ಥಾನದ ಜಂಗಿ ಕುಸ್ತಿ ಈಗ ಕಾಂಗ್ರೆಸ್ನಲ್ಲಿ ಮತ್ತೆ ಶುರುವಾಗಿದೆ. ಎಸಿಸಿ ಅಧ್ಯಕ್ಷ ಖರ್ಗೆ ಭೇಟಿಯಾಗಿ ಡಿಕೆ ಶಿವಕುಮಾರ್ ಅವರು ಒಂದ್ ಕಡೆ ಒತ್ತಡ ಕೂಡ ಹೇರಿದ್ದಾರೆ. ಜೊತೆಗೆ ರಾಹುಲ್ ಗಾಂಧಿ ಆಗಿರಬಹುದು ಅಥವಾ ವೇಣುಗೋಪಾಲ್ ಇಬ್ಬರನ್ನು ಕೂಡ ಡಿಕೆ ಶಿವಕುಮಾರ್ ಅವರು ಭೇಟಿ ಆಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಹಾಗಾಗಿ ಏನೆಲ್ಲ ಸಂದೇಶಗಳನ್ನ ರವಾನೆ ಮಾಡಬೇಕು, ಜೊತೆಗೆ ಡಿಕೆ ಶಿವಕುಮಾರ್ ಅವರಿಗೆ ಈ ಒಂದು ಸಿಎಂ ಕುರ್ಚಿ ಸಿಗಲಿಲ್ಲ ಅಂದ್ರೆ ಏನು ಮಾಡಬಹುದು, ಅದೆಲ್ಲದರ ಬಗ್ಗೆ ಕೂಡ ಆಲ್ರೆಡಿ ಮಲ್ಲಿಕಾರ್ಜುನ ಖರ್ಗೆ ಅವರ ಗಮನಕ್ಕೆ ತರುವ ಕೆಲಸವನ್ನ ಡಿಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಅದರ ಜೊತೆಗೆ ಈ ಕೂಡಲೇ ಈ ಒಂದು ವಿಚಾರಕ್ಕೆ ಸೂಕ್ತ ನಿರ್ಧಾರಗಳನ್ನ ಹೈಕಮಾಂಡ್ ತೆಗೆದುಕೊಳ್ಳಬೇಕಾಗುತ್ತೆ. ಯಾಕೆಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆಯ್ತು. 3 ವರ್ಷದಿಂದಲೂ ಕೂಡ ಈ ಒಂದು ಕುರ್ಚಿ ಕಿತ್ತಾಟಕ್ಕೆ ಯಾವುದೇ ರೀತಿಯ ತಾರ್ಕಿಕ ಅಂತ್ಯ ಸಿಕ್ಕಿಲ್ಲ. ಮೇ 10ರಂದು ಸಿಎಂ ಡಿಸಿಎಂ ಕರೆಸಿ ಇತಿಶ್ರೀ ಹಾಡುತ್ತಾ ಹೈ. ದೆಹಲಿ ಹೈಕಮಾಂಡ್ ಅಂಗಳದಿಂದಲೇ ನಡೆದಿದೆ ಚರ್ಚೆ. ಇಬ್ಬರನ್ನ ಕರೆಸಿ ಒಂದು ನಿರ್ಧಾರಕ್ಕೆ ಬರಲಿರುವ ಹೈಕಮಾಂಡ್. ನಾಯಕತ್ವ ಬದಲಾವಣೆ ಅಥವಾ ಸಂಪುಟ ಪುನರ್ರಚನೆ ಸಾಧ್ಯತೆ. ರಾಜ್ಯದ ಕುರ್ಚಿ ಕಿತ್ತಾಟದಿಂದ ವರಿಷ್ಠರು ಕೂಡ ಬೇಸರಗೊಂಡಿದ್ದಾರೆ. ಮೇ 10ರಂದು ಸಿಎಂ ಡಿಸಿಎಂ ಕರೆಸಿ ಈ ಒಂದು ವಿಚಾರಕ್ಕೆ ಇತಿಶ್ರೀ ಹಾಡುತ್ತಾ ಹೈಕಮಾಂಡ್ ಅಂತ ನೋಡ್ಬೇಕಾಗತ್ತೆ. ಇನ್ನು ದೆಹಲಿ ಹೈಕಮಾಂಡ್ ಅಂಗಳದಿಂದಲೇ ಬಹಳ ಚರ್ಚೆ ಕೂಡ ನಡೀತಾ ಇದೆ. ಮುಖ್ಯವಾಗಿ ಸಚಿವ ಸಂಪುಟ ಪುನರ್ರಚನೆ ಜೊತೆಗೆ ಒಂದು ನಾಯಕತ್ವ ಬದಲಾವಣೆ ವಿಚಾರ. ನಾಯಕತ್ವ ಬದಲಾವಣೆ ಏನಾದ್ರೂ ಆದ್ರೆ ಸದ್ಯಕ್ಕೆ ಒಂದು ಸಚಿವ ಸಂಪುಟ ಪುನರ್ರಚನೆಯನ್ನ ಕೈ ಬಿಡಬೇಕಾಗತ್ತೆ. ಅಥವಾ ಸಚಿವ ಸಂಪುಟ ಪುನರ್ರಚನೆ ಏನಾದ್ರೂ ಮಾಡಿದ್ರೆ ಆಗ ಡಿಕೆ ಶಿವಕುಮಾರ್ ಅವರ ಕನಸು ಸಿಎಂ ಆಗಬೇಕು ಎಂಬುವ ಕನಸು ಭಗ್ನ ಆಗುತ್ತೆ. ಯಾಕೆಂತಂದ್ರೆ ಸಚಿವ ಸಂಪುಟ ಪುನರ್ರಚನೆ ಮಾಡಿದಂತಹ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ಮಾಡುವುದು ಅಸಾಧ್ಯ. ವರಿಷ್ಠರ ಪ್ಲಾನ್ಗೆ ಸಿದ್ದು ಡಿಕೆ ಬಣದಲ್ಲಿ ತಂತ್ರ ಪ್ರತಿತಂತ್ರ. ಕೆಲವು ನಾಯಕರನ್ನ ದೆಹಲಿಗೆ ಕಳಿಸಲು ಸಿಎಂ ಬಣ ಸಜ್ಜಾಗಿದೆ. ರಾಜಣ್ಣ ಜೊತೆ ವಾಲ್ಮೀಕಿ ಸಮುದಾಯದ ಶ್ರೀಗಳನ್ನು ದೆಹಲಿಗೆ. ಕೆಎನ್ ರಾಜಣ್ಣಗೆ ಸಚಿವ ಸ್ಥಾನ ನೀಡುವಂತೆ ಡಿಮ್ಯಾಂಡ್ ಮಾಡುವ ಸಾಧ್ಯತೆ ಇದೆ. ವಾಲ್ಮೀಕಿ ಸಮುದಾಯಕ್ಕೆ 2 ಸೀಟು ಕೊಡುವಂತೆ ಬೇಡಿಕೆ. ಸಂಪುಟ ಪುನರ್ರಚನೆಗೆ ಒತ್ತಡ ಹೇರಲಿರುವ ವಾಲ್ಮೀಕಿ ನಾಯಕರು. ಈ ಮೂಲಕ ನಾಯಕತ್ವ ಬದಲಾವಣೆ ಚರ್ಚೆ. ಡೈವರ್ಟ್ಗೆ ಪ್ಲಾನ್. ಈ ಮೂಲಕ ನಾಯಕತ್ವ ಬದಲಾವಣೆ ಚರ್ಚೆ ಡೈವರ್ಟ್ ಮಾಡ್ಲಿಕ್ಕೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಉಳಿದ 2.5 ವರ್ಷ ಅವರನ್ನೇ ಮುಂದುವರಿಸಲು ಆಲೋಚನೆ. ಇನ್ನು ವರಿಷ್ಠರ ಪ್ಲಾನ್ಗೆ ಈಗ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರ ಬಣದಲ್ಲಿ ತಂತ್ರ ಪ್ರತಿತಂತ್ರ ಎಲ್ಲವೂ ಕೂಡ ಜೋರಾಗಿ ನಡೀತಾ ಇದೆ. ಕೆಲವು ನಾಯಕರನ್ನ ದೆಹಲಿಗೆ ಕಳಿಸಲು ಸಿಎಂ ಬಣ ಕೂಡ ಸಜ್ಜಾಗಿದೆ.
ಇನ್ನು ರಾಜಣ್ಣ ಜೊತೆ ವಾಲ್ಮೀಕಿ ಸಮುದಾಯದ ಶ್ರೀಗಳನ್ನು ಕೂಡ ದೆಹಲಿಗೆ ಕಳುಹಿಸಲು ಈಗ ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾರೆ. ಜೊತೆಗೆ ಕೆಎನ್ ರಾಜಣ್ಣಗೆ ಸಚಿವ ಸ್ಥಾನ ನೀಡುವಂತೆ ಡಿಮ್ಯಾಂಡ್ ಮಾಡುವ ಸಾಧ್ಯತೆ ಕೂಡ ಇದೆ. ಕೆಲವೊಂದಿಷ್ಟು ಪಕ್ಷದ ಕಟ್ಟುನಿಟ್ಟಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಎನ್ ರಾಜಣ್ಣ ಅವರು ಒಂದು ಶಿಸ್ತು ಕ್ರಮವನ್ನ ಉಲ್ಲಂಘನೆ ಮಾಡಿದ್ರು ಎಂಬ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಸಚಿವ ಸ್ಥಾನದಿಂದ ಉಚ್ಚಾಟನೆ ಕೂಡ ಮಾಡಲಾಯಿತು. ಹಾಗಾಗಿ ಕೆಎನ್ ರಾಜಣ್ಣ ಅವರು ಸಿಎಂ ಸಿದ್ದರಾಮಯ್ಯ ಅವರ ಪರಮಾಪ್ತರು ಕೂಡ ಹೌದು. ಹಾಗಾಗಿ ಅವರಿಗೆ ಒಂದು ಸಚಿವ ಸ್ಥಾನ ಮತ್ತೆ ಸಿಗಬೇಕು ಅಂತ ಡಿಮ್ಯಾಂಡ್ ಮಾಡುವ ಸಾಧ್ಯತೆ ಕೂಡ ಇದೆ. ಜೊತೆಗೆ ವಾಲ್ಮೀಕಿ ಸಮುದಾಯಕ್ಕೆ 2 ಸೀಟು ಕೊಡುವಂತೆ ಕೂಡ ಬೇಡಿಕೆಯನ್ನ ಇರಿಸುವಂತಹ ಸಾಧ್ಯತೆ ಕೂಡ ಇದೆ. ಜೊತೆಗೆ ಸಂಪುಟ ಪುನರಚನೆಗೆ ಒತ್ತಡವನ್ನ ಹೇರಲು ವಾಲ್ಮೀಕಿ ನಾಯಕರು ಸಿದ್ಧತೆ ಕೂಡ ಮಾಡಿಕೊಳ್ತಾ ಇದ್ದಾರೆ. ಸಿಎಂ ಕುರ್ಚಿ ಸಿಕ್ಕೇ ಸಿಗುತ್ತೆ ಅನ್ನೋ ಭಾವನೆಯಲ್ಲಿ ಡಿಕೆ ಶಿವಕುಮಾರ್ ಇದ್ದಾರೆ. ಪಂಚರಾಜ್ಯ ರಿಸಲ್ಟ್ ನಂತರ ವರಿಷ್ಠರು ನಿರ್ಧರಿಸುತ್ತಾರೆಂಬ ವಿಶ್ವಾಸ ಇದೆ. ಹಾಗಾಗಿಯೇ ಎಲ್ಲಿಯೂ ಇದರ ಬಗ್ಗೆ ಚಕಾರವೆತ್ತದೆ ಸೈಲೆಂಟ್ ಆಗಿದ್ದಾರೆ. ಸೈಲೆಂಟ್ ಆಗಿಯೇ ಡಿಮ್ಯಾಂಡ್ ಮಾಡ್ತಾ ಇರುವ ಡಿಕೆ ಶಿವಕುಮಾರ್ ತಮ್ಮ ಆಪ್ತ ಶಾಸಕರಿಗೆ ಈ ಬಗ್ಗೆ ಸ್ಪಷ್ಟ ಸಂದೇಶ ರವಾನೆ. ಈ ವಿಚಾರದಲ್ಲಿ ಏನೂ ಮಾತನಾಡದಂತೆ ಆಪ್ತರಿಗೆ ವಾರ್ನ್. ಮತ್ತೊಂದು ಕಡೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿಯಿಂದಲೂ ಕೂಡ ಬ್ಯಾಟಿಂಗ್. ಇನ್ನು ಪಂಚರಾಜ್ಯ ರಿಸಲ್ಟ್ ನಂತರ ವರಿಷ್ಠರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನಿರ್ಧಾರ ಮಾಡ್ತಾರೆ ಎಂಬ ವಿಶ್ವಾಸದಲ್ಲಿ ಡಿಕೆ ಶಿವಕುಮಾರ್ ಅವರಿದ್ದಾರೆ. ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಿಯೂ ಕೂಡ ಚಕಾರ ಎತ್ತುತ್ತಾ ಇಲ್ಲ, ಬಹಳ ಸೈಲೆಂಟ್ ಆಗಿದ್ದಾರೆ. ಈ ಒಂದು ನಾಯಕತ್ವ ಬದಲಾವಣೆ ವಿಚಾರ ಆಗಿರ್ಬೋದು, ಸಚಿವ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಿಯೂ ಕೂಡ ಡಿಕೆ ಶಿವಕುಮಾರ್ ಅವರು ಮಾತನಾಡ್ತಾ ಇಲ್ಲ, ಸೈಲೆಂಟ್ ಆಗಿಯೇ ಡಿಮ್ಯಾಂಡ್ ಅನ್ನ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ತಮ್ಮ ಆಪ್ತ ಶಾಸಕರಿಗೆ ಈ ಬಗ್ಗೆ ಸ್ಪಷ್ಟ ಸಂದೇಶ ಕೂಡ ರವಾನೆ ಮಾಡಿದ್ದಾರೆ. ಇನ್ನು ಈ ವಿಚಾರದಲ್ಲಿ ಏನೂ ಮಾತನಾಡದಂತೆ ಆಪ್ತರಿಗೆ ಆಲ್ರೆಡಿ ವಾರ್ನ್ ಕೂಡ ಮಾಡಿದ್ದಾರೆ. ಯಾಕೆಂತಂದ್ರೆ ಆಪ್ತರು ಏನಾದರೂ ಮತ್ತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಲಿಕ್ಕೆ ಶುರು ಮಾಡಿದ್ರೆ ಆಗ ಹೈಕಮಾಂಡ್ಗೆ ಯಾವ ರೀತಿ ಸಮಜಾಯಿಷಿಯನ್ನ ಕೊಡೋದು. ಒಂದು ವೇಳೆ ಹೈಕಮಾಂಡ್ ಈ ಒಂದು ವಿಚಾರ ನಿಮ್ಗೆ ಆಲ್ರೆಡಿ ತಿಳಿಸಿದ್ದೀವಿ, ಯಾರು ಕೂಡ ಮಾತನಾಡಬಾರ್ದು ಅಂತ ಆದ್ರೂ ಮಾತನಾಡ್ತಿದ್ದಾರೆ ಅಂದ್ರೆ ಏನರ್ಥ? ಹಾಗಾದ್ರೆ ಹೈಕಮಾಂಡ್ ನಿರ್ಧಾರಕ್ಕೆ ಯಾರು ಕೂಡ ಬದ್ಧರಿಲ್ಲ ಎಂಬ ಅರ್ಥನ ಅಂತ ಏನಾದ್ರು ಪ್ರಶ್ನೆ ಮಾಡಿದ್ರೆ ಹೈಕಮಾಂಡ್ಗೆ ಉತ್ತರ ಕೊಡಬೇಕಾಗುತ್ತಲ್ಲ. ಹಾಗಾಗಿ ಡಿಕೆ ಶಿವಕುಮಾರ್ ಅವರು ತಮ್ಮ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಕೆಲವೊಂದಿಷ್ಟು ನಾಯಕರಿಗೆ ವಾರ್ನ್ ಮಾಡಿದ್ದಾರೆ. ಕುರ್ಚಿಯಲ್ಲಿ ಮುಂದುವರಿಯೋಕೆ ನಿರಾಸಕ್ತಿ ತೋರಿದ್ರ ಸಿದ್ದು. ಹಾಗಾದ್ರೆ ಗ್ಯಾರಂಟಿಗಳ ಮಣಬಾರದಿಂದ ಸಾಕಾಗಿ ಹೋಗಿದ್ದಾರ ಸಿಎಂ. ತಿಂಗಳಾದ್ರೆ ಸಾಕು ಗ್ಯಾರಂಟಿಗಳಿಗೆ ಹಣ ಹೊಂದಿಸೋ ಚಿಂತೆ. ಹಣಕಾಸು ಇಲಾಖೆ ಜೊತೆ ಪದೇ ಪದೇ ಸಿಎಂ ಸಭೆ ಮಾಡಿಸ್ತಾ ಇದ್ದಾರೆ. ಹಾಗಾಗಿ ಸಿಎಂ ಕುರ್ಚಿ ಮೇಲೆ ಮೊದಲಿದ್ದಷ್ಟು ಆಸಕ್ತಿ ಕಡಿಮೆನಾ? ಹಾಗಾದ್ರೆ ರಾಹುಲ್ ಹೇಳಿದ್ರೆ ಕುರ್ಚಿ ಬಿಡೋಕೆ ರೆಡಿ ಆಗಿದ್ದಾರಂತೆ ಸಿದ್ದರಾಮಯ್ಯ. ಆದ್ರೆ ರಾಹುಲ್ ಗಾಂಧಿ ಮಾತ್ರ ಈ ವಿಚಾರದಲ್ಲಿ ಸೈಲೆಂಟ್ ಆಗಿದ್ದಾರೆ. ಯಾವುದೇ ನಿರ್ಧಾರ ತೆಗೆದುಕೊಳ್ಳದ ಕಾಂಗ್ರೆಸ್ ವರಿಷ್ಠರು. ಇನ್ನು ಕುರ್ಚಿಯಲ್ಲಿ ಮುಂದುವರಿಯೋಕೆ ಸಿದ್ದರಾಮಯ್ಯ ಅವರು ನಿರಾಸಕ್ತಿಯನ್ನ ತೋರಿಸ್ತಾ ಇದ್ದಾರೆ. ಗ್ಯಾರಂಟಿಗಳ ಮಣಬಾರದಿಂದ ಸಾಕಾಗಿ ಹೋಗಿದ್ದಾರ ಸಿಎಂ. ಹಾಗಾದ್ರೆ ತಿಂಗಳಾದ್ರೆ ಸಾಕು ಈ ಒಂದು ಹಣ ಹೊಂದಿಸೋದೇ ದೊಡ್ಡ ಸವಾಲಾಗಿದೆ. ಯಾಕೆಂತಂದ್ರೆ ಪ್ರತಿಯೊಂದು ಗ್ಯಾರಂಟಿಗಳಿಗೂ ಕೂಡ ಹಣ ಹೊಂದಿಸಲೇಬೇಕಾಗಿದೆ. ಇನ್ನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವುದಕ್ಕಿಂತ ಮೊದಲು ಗ್ಯಾರಂಟಿಗಳನ್ನ ಕೊಡ್ತೀವಿ ಎಂಬ ಭರವಸೆಯನ್ನ ಜನರಿಗೆ ಮೂಡಿಸಿದ ನಂತರ ಜನರು ಕಾಂಗ್ರೆಸ್ ಸರ್ಕಾರವನ್ನ ಅಧಿಕಾರಕ್ಕೆ ತಂದ್ರು. ಹಾಗಾಗಿ ಕೊಟ್ಟ ಮಾತಿನಂತೆ ನಡ್ಕೊಳ್ಳಬೇಕು ಅಂತಂದ್ರೆ ಈ ಒಂದು ಗ್ಯಾರಂಟಿಗಳು ಚಾಲ್ತಿಯಲ್ಲಿರಬೇಕು. ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರುವವರೆಗೂ ಕೂಡ ಗ್ಯಾರಂಟಿಗಳು ಕೂಡ ಚಾಲ್ತಿಯಲ್ಲಿರಬೇಕಾಗತ್ತೆ. ಇದಕ್ಕೆ ದುಡ್ಡು ಹೊಂದಿಸೋದೇ ಈಗ ಸಿದ್ದರಾಮಯ್ಯ ಸರ್ಕಾರಕ್ಕೆ ದೊಡ್ಡ ಸವಾಲಾಗ್ಬಿಟ್ಟಿದೆ. ಗೃಹ ಸಚಿವ ಪರಮೇಶ್ವರ್ಗೆ ಅದೃಷ್ಟ ಖುಲಾಯಿಸುತ್ತಾ? ಕಾಂಗ್ರೆಸ್ ವಲಯದಲ್ಲೇ ಹರಿದಾಡ್ತಾ ಇದೆ ಹೀಗೊಂದು ಚರ್ಚೆ. ರಾಹುಲ್ ಹೇಳಿದ್ರೆ ಕುರ್ಚಿಯಿಂದ ಇಳಿಯೋಕೆ ಸಿಎಂ ರೆಡಿ ಅಂತೆ. ಆಗ ಸಿಎಂ ಕುರ್ಚಿಗೆ ಪರಂ ಹೆಸರು ಪ್ರಸ್ತಾಪಿಸುತ್ತಾರೆಂಬ ಮಾತು ಕೂಡ ಚರ್ಚೆ ಆಗ್ತಾ ಇದೆ. ಪರಂ ಹೆಸರು ಹೇಳಿ ಕೆಳಗಿಳಿಯೋಕೆ ರೆಡಿ ಅಂತೆ. ಇದಕ್ಕೆ ಪರಮೇಶ್ವರ್ ಕೂಡ ಒಪ್ಪಿಗೆ ಸೂಚಿಸಿದ್ದಾರಂತೆ. ನನಗೊಂದು ಅವಕಾಶ ಸಿಗಬಹುದು ಅಂತ ಸ್ನೇಹಿತರ ಜೊತೆ ಮಾತನಾಡಿದ್ದಾರೆ. ಇನ್ನು ಗೃಹ ಸಚಿವ ಪರಮೇಶ್ವರ್ಗೆ ಈಗ ಅದೃಷ್ಟ ಖುಲಾಯಿಸುತ್ತಾ? ಹಾಗಾದ್ರೆ ಯಾಕೆಂತಂದ್ರೆ ಪರಮೇಶ್ವರ್ ಅವರು ಸಿದ್ದರಾಮಯ್ಯ ಅವರ ಪರಮಾಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು. ಹಾಗಾಗಿ ಅವರಿಗೇನಾದ್ರೂ ಈ ಒಂದು ಸಿಎಂ ಕುರ್ಚಿ ಸಿಗಬೇಕು ಅಂತ ಸಿದ್ದರಾಮಯ್ಯ ಅವರು ಹೈಕಮಾಂಡ್ಗೆ ಏನಾದ್ರೂ ಒತ್ತಡವನ್ನ ಹೇರ್ತಾರಾ? ಒಂದು ವೇಳೆ ನಾನೇನಾದ್ರೂ ಸಿಎಂ ಕುರ್ಚಿಯಿಂದ ಕೆಳಗಿಳಿದ್ರೆ ಪರಮೇಶ್ವರ್ ಅವರ ಹೆಸರನ್ನ ಹೇಳಿ ಅವರಿಗೆ ಒಂದು ಅವಕಾಶವನ್ನ ಕೊಡಬೇಕು ಅಂತ ಏನಾದ್ರೂ ಒತ್ತಡವನ್ನ ಹೇರ್ತಾರಾ ಅನ್ನೋದಿರುವಂತಹ ಪ್ರಶ್ನೆ. ಜೊತೆಗೆ ಈಗ ಇನ್ನು ರಾಹುಲ್ ಗಾಂಧಿ ಅವರೇನಾದ್ರೂ
ಕುರ್ಚಿಯನ್ನ ಬಿಟ್ಕೊಡಿ ಅಂತ ಹೇಳಿದೆ. ಸಿದ್ದರಾಮಯ್ಯ ಅವರು ಕುರ್ಚಿಯನ್ನ ಬಿಟ್ಕೊಡ್ಲಿಕ್ಕೆ ರೆಡಿ ಇದ್ದಾರಂತೆ. ಆ ಒಂದು ಸಂದರ್ಭದಲ್ಲಿ ಸಿಎಂ ಕುರ್ಚಿಗೆ ಪರಂ ಹೆಸರು ಸೂಕ್ತವಾಗಿರುತ್ತೆ. ಪರಮೇಶ್ವರ್ ಅವರು ಈ ಒಂದು ಇವಾಗ ಏನು ಸಿಎಂ ಹುದ್ದೆಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ ಅಂತ ಏನಾದ್ರೂ ಹೈಕಮಾಂಡ್ಗೆ ಒಂದು ವಿಚಾರವನ್ನ ತಲುಪಿಸುವ ಕೆಲಸ ಮಾಡ್ತಾರಾ? ಸಿಎಂ ಕುರ್ಚಿ ರೇಸ್ನಲ್ಲಿ ಸಚಿವ ಜಾರಕಿಹೊಳಿ ಹೆಸರು ಚರ್ಚೆ. ಆದ್ರೆ ನಾನು ಸಿಎಂ ಅಭ್ಯರ್ಥಿ ಅಂತ ಇರುವ ಸಾಹುಕಾರ್, ನನ್ನದು ಏನಿದೆ 2028ರ ಟಾರ್ಗೆಟ್ ಅಂತ ನೇರ ಮಾತು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೂ ಕೂಡ ಜಾರಕಿಹೊಳಿ ಅವರು ಕಣ್ಣಿಟ್ಟಿದ್ದಾರೆ. ಡಿಕೆಶಿ ಸಿಎಂ ಆದ್ರೆ ನನಗೆ ಅಧ್ಯಕ್ಷ ಸ್ಥಾನ ಫಿಕ್ಸ್ ಅನ್ನೋ ಲೆಕ್ಕಾಚಾರ. 2028ಕ್ಕೆ ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಂಡಿರುವಂತಹ ಸಾಹುಕಾರ್. ಇನ್ನು ಸಿಎಂ ಕುರ್ಚಿ ರೇಸ್ನಲ್ಲಿ ಸಚಿವ ಜಾರಕಿಹೊಳಿ ಅವರ ಹೆಸರು ಕೂಡ ಚರ್ಚೆಯಾಗ್ತಾ ಇತ್ತು. ಆದ್ರೆ ನಾನು ಸಿಎಂ ಅಭ್ಯರ್ಥಿ ಅಂತ ಸಾಹುಕಾರ್ ಅವರಿಗೆ ಸದ್ಯಕ್ಕೆ ಹೇಳ್ತಾ ಇದ್ದಾರೆ. ಜೊತೆಗೆ ನನ್ನದು ಏನಿದ್ರು ಕೂಡ 2028ರ ಚುನಾವಣೆಯೇ ಟಾರ್ಗೆಟ್ ಅಂತ ನೇರವಾಗಿ ಮಾತನಾಡ್ತಾ ಇದ್ದಾರೆ. ಇನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೂ ಕೂಡ ಈಗ ಜಾರಕಿಹೊಳಿ ಅವರು ಕಣ್ಣಿಟ್ಟಿದ್ದಾರೆ. ಡಿಕೆಶಿ ಸಿಎಂ ಆದ್ರೆ ನನಗೆ ಅಧ್ಯಕ್ಷ ಸ್ಥಾನ ಫಿಕ್ಸ್ ಅನ್ನೋ ಲೆಕ್ಕಾಚಾರ ಕೂಡ ಸತೀಶ್ ಜಾರಕಿಹೊಳಿ ಅವರು ಮಾಡಿಕೊಂಡಿದ್ದಾರೆ. ಇನ್ನು 2028ಕ್ಕೆ ಆಲ್ರೆಡಿ ಸತೀಶ್ ಜಾರಕಿಹೊಳಿ ಅವರು ಒಂದು ಬ್ಲೂ ಪ್ರಿಂಟ್ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ಮಹತ್ವದ ಬೆಳವಣಿಗೆಗಳಾಗುವ ಸಾಧ್ಯತೆಗಳಿದ್ದಾವೆ. ಈ ಒಂದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತಾಗಿರಬಹುದು ಅಥವಾ ಸಚಿವ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತಾಗಿರಬಹುದು ಬಹಳ ಚರ್ಚೆಗಳಾಗ್ತಾ ಇದೆ. ಏನಾದ್ರೂ ಒಂದು ವೇಳೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ನಿಮ್ಮ ಸ್ಥಾನವನ್ನ ನೀವು ಬಿಟ್ಕೊಡ್ಬೇಕಾಗತ್ತೆ ಅಂತ ಏನಾದ್ರೂ ರಾಹುಲ್ ಗಾಂಧಿ ಅವರು ಸೂಚನೆಯನ್ನ ಕೊಟ್ರೆ ಆಗ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನವನ್ನ ಬಿಟ್ಕೊಡುವಂತಹ ಸಾಧ್ಯತೆಗಳು ಇದಾವೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಆ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ನಡೆ ಏನಿರುತ್ತೆ, ಜೊತೆಗೆ ಆ ಒಂದು ವೇಳೆ ಸ್ಥಾನವನ್ನ ಬಿಟ್ಕೊಟ್ಟಿಲ್ಲ ಅಂತ ಅಂದಾಗ ಡಿಕೆ ಶಿವಕುಮಾರ್ ಅವರು ಯಾವ ನಡೆಯನ್ನ ಅನುಸರಿಸ್ತಾರೆ? ಈಗ ಸಿದ್ದರಾಮಯ್ಯ ಅವರ ತದನಂತರ ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ. ಏನಾದ್ರು ಒಂದು ವೇಳೆ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನವನ್ನ ತ್ಯಾಗ ಮಾಡ್ತಾರೆ ಅಥವಾ ತಮ್ಮ ಸ್ಥಾನವನ್ನ ಬಿಟ್ಕೊಡ್ತಾರೆ ಅಂತಂದ್ರೆ ದಲಿತ ಸಿಎಂ ಆಗೋದು ಬಹಳ ಉತ್ತಮ. ದಲಿತರಿಗೆ ಒಂದು ಅವಕಾಶ ಕೊಡಬೇಕು ಅನ್ನೋ ಕೂಗು ಮೊದಲಿಂದಲೂ ಕೂಡ ಬಹಳ ಚರ್ಚೆ ಆಗ್ತಾ ಇದೆ. ಮತ್ತೆ ಒಂದು ದಲಿತ ಸಿಎಂ ಕೂಗು ಮುನ್ನೆಲೆಗೆ ಬರುವ ಸಾಧ್ಯತೆಗಳು ಕೂಡ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.